नमस्कार। पुनरावर्तन कक्षा के लिए आपको स्वागत करती हूँ। प्रिय छात्र, आज हम देखते हैं दूसरा पाठ जिसका शीर्षक है मिर्च मसाला। ये एक लोक कथा है, बहुत ही मज़ेदार कहानी है। जब हम खाना खाते हैं, जब खाना फीका रहता है तो हमें बिल्कुल अच्छा नहीं लगता है। अगर उसमें मिर्च मसाला अगर कुछ चटपटा हो तो खाना खाने में स्वादिष्ट लगता है। उसी प्रकार बातों में मिर्च मसाला डालना है। आपने कभी सुना है इसका मतलब क्या होता है? मिर्च मसाला शब्द का मतलब क्या होता है? यही आज के कहानी का उद्देश्य देखते हैं। हम कहानी में क्या मतलब निकलते हैं। आज देखिए बच्चों, पाठ दूसरा, मिर्च मसाला। एक दिन शाम को बोलू आंगन में बैठकर दूध पी रहा था। उसे कांसी आई, दूध का लोटा लुढ़क गया तथा थोड़ा सा दूध मुंह से निकलकर जमीन पर फैला गया। एक दिन बोलू ने दूध पी रहा था। उस समय लोटा ग्लास भी जमीन पर गिर गया था। उसके बाद क्या होता है ನೋಡಿ ಮಕ್ಕಳೇ, ಒಂದು ದಿನ ಏನಾಯಿತು, एक दिन शाम को बोलू आंगन में बैठकर दूध पी रहा था। ಹೀಗೆ ಒಂದು ದಿನ ಬೋಲು ಏನು ಮಾಡ್ದ, ಮನೆಯಲ್ಲಿ ಕೂತ್ಕೊಂಡು ಹಾಲನ್ನು ಕುಡಿತಾ ಇದ್ದ, दूध ಮನೆ ಹಾಲು। ಉಸೆ ಕಾಂಸಿ ಆಯಿ, दूध का लोटा लुढ़ गया। ಅವನಿಗೆ ಶೀತ ಆಗಿತ್ತು, ಆ ಕಾರಣ ಏನಾಯಿತು, ತಥಾ ಥೋಡಾ ಸಾ दूध मुंह से निकल जमीन पर फैल गया। ಅವರ ಬಾಯಿಂದ ಹಾಲು ಕುಡಿಯತಕ್ಕಂಥ ಸಮಯದಲ್ಲಿ ಆ ಗೋಲಿಗೆ ನೆಗಡಿ ಆಗಿತ್ತಲ್ವ, ಆದ ಕಾರಣ ಏನಾಯಿತು, ಮೂಗಿಂದ ಮತ್ತು ಬಾಯಿಂದ ಹಾಲು ಹೊರಗಡೆ ಬಂತು। उसके बाद क्या होता है देखिए, फैले दूध में उसको दो पंख दिखाई दिए। ನೋಡಿ, ಬಾಯಿಂದ ಹಾಲು ಕೆಳಗಡೆ ಬಿತ್ತಲ್ವಾ, ಆಗ ಒಂದು ಚಿತ್ರ ಮೂಡ್ತು. ಯಾವುದದು? ವಹ ಗಬರಾಗಯ ಫೈಲಾ ದೂದ್ ಮೇ ಉಸ್ಕೋ ದೋ ಪಂಕ್ ದಿಖಾಯಿ। ನೋಡಿ, ಹಾಲು ಬಾಯಿಂದ ಕೆಳಗಡೆ ಬಿತ್ತಲ್ವಾ, ಮತ್ತು ಚೊಂಬು ಕೂಡ ಲೋಟನೂ ಕೂಡ ಕೆಳಗಡೆ ಬಿದ್ದಿದ್ರ ಕಾರಣ ಆ ಹಾಲಲ್ಲಿ ಒಂದು ಚಿತ್ರ ಮೂಡ್ತು। ಆ ಚಿತ್ರವನ್ನು ನೋಡಿ ಗೋಲಿಗೆ ಬಹಳ ಭಯ ಆಯಿತು। ವಹ ಗಬರಾಗಯ ಅಪನಿ ಪತ್ನಿ ಹೀರಾ ಕೋ ಬುಲಾಕರ್ ಕಹ, ತನ್ನ ಹೆಂಡತಿಯನ್ನು ಕರೆದು ಗೋಲು ಹೇಳ್ದ, ಏನಂತ, देखो तुम किसी से नहीं कहोगी तो मैं तुमसे एक बात बताऊं। ಹೆಂಡತಿಗೆ ಕರೆದು ಹೇಳ್ತಾ ಇದ್ದಾನೆ, ನೋಡಮ್ಮ, ಆಕೆ ಹೆಸರೇನು, ಹೀರಾ, ಕರೆದ್ಬಿಟ್ಟು ಹೇಳ್ತಾ ಇದ್ದಾನೆ, ನೋಡಮ್ಮ, ನಾನು ನಿನಗೊಂದು ಮಾತು ಹೇಳ್ತೇನೆ, ಆದರೆ ಯಾರಿಗೂ ಕೂಡ ಈ ವಿಷಯವನ್ನು ಹೇಳಬೇಡ ಅಂತ ಹೇಳ್ದ। कसम से किसी से नहीं कहूँगी, ಪತ್ನಿ ಬೋಲಿ, ಅಯ್ಯೋ ನಿನ್ನ ಆಣೆಗೂ ಪ್ರಾಮಿಸ್ಸು, ನಾನು ಯಾರಿಗೂ ಹೇಳಲ್ಲ ಅಂತ ಗಂಡನಿಗೆ ಹೇಳಿದ್ಲು। ಪತ್ನಿ ಬೋಲಿ, ಬೋಲುನೆ ದೂದ್ ಮೇ ಪಂಕ್ ಕಿ ಬಾತ್ ಬಾತ್ ದಿ। ನೋಡಿ, ಗೋಲು ಸೀನ್ತನಲ್ವ, ನೆಗಡಿ ಆಗಿದ್ದ ಕಾರಣ ಆ ಹಾಲು ಕೆಳಗೆ ಬಿತ್ತಲ್ವ, ಆವಾಗ ಪಾರಿವಾಳದ ಎರಡು ಪಕ್ಷಿಯ ರೆಕ್ಕೆ ಥರ ಕಾಣಿಸ್ತು, ಅದನ್ನು ತನ್ನ ಹೆಂಡತಿಗೆ ಹೇಳ್ದ। ಬೋಲುನೆ ದೂದ್ ಮೇ ಪಂಕ್ ಕಿ ಬಾತ್ ಬತಾಯಿ, ಆ ನೆರಿಗೆ ರೆಕ್ಕೆಗಳು ಬಂದಿದ್ದನ್ನು ಹೇಳ್ದ। ಹೀರಾ ಇಸ್ ಬಾತ್ ಕೋ ಪಚಾನಾ ಪಾಯಿ, ಉಸ್ಕಾ ಪೇಟ್ ಫೂಲ್ನೇ ಲಗಾ। ಈ ಮಾತಿಂದ ಅವಳಿಗೆ ಹೊಟ್ಟೆ ತುಂಬಿ ಹೋಯ್ತು। ಯಾರತ್ರನಾದರೂ ಶೇರ್ ಮಾಡ್ಕೋಬೇಕಲ್ವಾ, ಹೆಣ್ಮಕ್ಳಿಗೆ ಯಾವುದಾದ್ರೂ ವಿಷಯ ಸಿಕ್ಕರೆ ಏನು ಮಾಡ್ತಾರೆ, ಬೇರೆಯವ್ರ ಹತ್ರ ಶೇರ್ ಮಾಡಬೇಕು ಅನ್ನೋ ಆಸೆ ಉಂಟಾಗುತ್ತೆ ಅವರಿಗೆ। ಅದೇ ಥರ ಹೀರಳಿಗೂ ಕೂಡ ಅನ್ನಿಸ್ತು। उसका पेट फूलने लगा, ಹೊಟ್ಟೆ ತುಂಬಿ ಹೋಯಿತು। ಅಪ್ನಿ ಪಡೋಸನ್ ಚಂಪಾ ಸೇ ಕಹಾ, ನೋಡಿ, ಗಂಡನಿಗೆ ಕೊಟ್ಟ ಮಾತನ್ನು ಮರೆತು ಆ ಹೀರಾ ಏನು ಮಾಡಿದ್ಲು, ಪಕ್ಕದ ಮನೆಯ ಪಡೋಸ್ ಅಂದರೆ ಆಜು ಬಾಜು ವಾಲೆ, ಆ ಪಕ್ಕದ ಮನೆಯ ಚಂಪಾಳಿಗೆ ಹೇಳಿದ್ಲು, ಏನಂತ, ಏಕ್ ರಾಜ್ ಕಿ ಬಾತ್ ಹೇ, ಒಂದು ಬಹಳವಾದ ಮುಖ್ಯವಾದ ಮಾತಿದೆ, ಜಾನ್ತಿ ಹೋ ಆಜ್ ಕ್ಯಾ ಹುವಾ, ಗೊತ್ತಿದೆಯೇ ನಮ್ಮ ನಿನಗೆ ಏನಾಯಿತು, ಉನ್ಕೆ मुँह से कबूतर के पंख निकले बहुत सारे, मुझे चिंता हो रही है पर किसी से मत कहना। ನೋಡಿ, ಹೀರಾ ಚಂಪಾಳಿಗೆ ಹೇಳ್ತಾ ಇದ್ದಾಳೆ, ನಿನಗೊಂದು ವಿಷಯ ಗೊತ್ತೇನಮ್ಮ, ನನ್ನ ಗಂಡನ ಬಾಯಿಂದ ಏನು ಬಂತು, ಎರಡು ಪಕ್ಷಿಯ ರೆಕ್ಕೆಗಳು ಬಂದು, ಹೆಂಗಿದು, ಒಂದು ಬಂದಿತ್ತು ಅಂತ ಚಿತ್ರ ಗಂಡ ಹೇಳಿದ್ರೆ, ಆದರೆ ಇಲ್ಲಿ ಹೆಂಡತಿಯಲ್ಲಿ ಹೇಳಿದ್ಲು ಬಹುತ್ ಸಾರೆ, ಬಹಳ ರೆಕ್ಕೆಗಳು ಬಂದು ಅಂಥೇಳಿ ಚಂಪಾಳಿಗೆ ಹೇಳಿದರು। ಚಂಪಾ ಬೋಲಿ, ತುಮ್ ಭಿ ಕಿಸಿ ಸೆ ಮತ್ ಕಹನಾ, ಲೋಗ್ ಬಾತ್ ಕಾ
ಬತ್ಗಂಡ್ ಬನಾ ದೇಂಗೆ. ನೋಡಮ್ಮ, ಹೀರ ಹೇಳಿದ್ಲು ಚಂಪಾಳಿಗೆ, ನೀನು ಈ ವಿಷಯವನ್ನು ಯಾರಿಗೂ ಕೂಡ ಹೇಳಬೇಡ ಅಂತ ಹೇಳಿದ್ಲು. चंपा से रहा ना गया, उसे लगा कि अगर यह बात किसी से नहीं कही तो उसका पेट फट जाए. ನೋಡಿ, ಆ ಚಂಪಾಳಿಗೆ ಅದನ್ನು ಅರಗಿಸ್ಕೊಳ್ಳೋಕ್ಕಾಗಲಿಲ್ಲ. ಅಯ್ಯೋ, ಅವ್ರ ಮೂಗಿಂದ ರೆಕ್ಕೆಗಳು ಬಂದ್ವಾ, ಅದನ್ನು ನಾನು ಯಾರಿಗಾದರೂ ಹೇಳಬೇಕು ಅನ್ನೋ ಆಸೆ ಆಯಿತು ಚಂಪಾಳಿಗೆ. अगर यह बात किसी से नहीं कही तो उसका पेट फट जाएगा. ನಾನು ಯಾರಾದ್ರಿಗೂ ಈ ವಿಷಯವನ್ನು ಹೇಳಲಿಲ್ಲ ಅಂದರೆ ನನ್ನ ಹೊಟ್ಟೆ ಒಡೆದೋಗ್ಬಿಡುತ್ತೆ ಅಂತ ಅಂದ್ಕೊಂಡು ಚಂಪಾ अपनी सहेली चमेली को देखते ही उसने सारी बात उगल दी. ನೋಡಿ, ಏನು ಮಾಡಿದ್ಲು ಚಂಪಾ, ಆ ವಿಷಯವನ್ನು ತೆಗೆದುಕೊಂಡೋಗಿ ಸೀದಾ ಆಕೆಯ ಇನ್ನೊಬ್ಬ ಸ್ನೇಹಿತಳಿಗೆ ಹೇಳಿದ್ಲು. ಅವಳ ಹೆಸರೇನು? ಚಮೇಲಿ. को देखते ही उसने सारी बात उगली दी. कहने से पहले चमेली से वादा करवा लिया. ನೋಡಿ, ಚಂಪಾ ಹೇಳಲಿಕ್ಕೆ ಯಾರಿಗೆ? ಚಮೇಲಿಗೆ ಹೇಳಲಿಕ್ಕೂ ಮೊದಲು ಮಾತು ತಗೊಂಡ್ಲು. ನೋಡಮ್ಮ ಚಮೇಲಿ, ನೀನು ಯಾರಿಗೂ ಕೂಡ ಹೇಳಬಾರ್ದು, ನಾನೊಂದು ಮಾತನ್ನು ಹೇಳ್ತೇನೆ ಅಂತ ಹೇಳಿ. चंपा बोली, देखो तो भोलू जी को आज कांसी आई और उनके मुंह से एक पूरा कबूतर निकला. ನೋಡಿ, ಒಬ್ಬರ ಬಾಯಿಂದ ಇನ್ನೊಬ್ಬರ ಬಾಯಿಗೆ ವಿಷಯಗಳು ತಲುಪುವಾಗ ಯಾವೆಲ್ಲ ಬದಲಾವಣೆಗಳನ್ನು ತೆಗೆದುಕೊಳ್ಳುತ್ತೆ ಅಂತೇಳಿ ನೋಡಿ ಚಂಪಾ ಹೇಳಿದ್ಲು. ಯಾರಿಗೆ? ಚಮೇಲಿಗೆ. देखो तो ಬೋಲು ಜಿ ಕೋ ಆಜ್ ಕಾನ್ಸಿ ಆಯಿ. ನೋಡಮ್ಮ, ಬೋಲು ಜಿ ಇದಾರಲ್ಲ, ಅವರ ಬಾಯಿಂದ आज बोलू जी को आज कांसी आई और उनके मुँह से एक पूरा कबूतर निकला. ನೋಡಿ, ಕಬೂತರ್ ಮನೆ ಪಾರಿವಾಳ, ಪಿಜನ್ ಅಂತೀವಲ್ವ, ಅದು ಹೇಳಿದ್ಲು ಚಂಪಾ. ಚಂಪಾ ಹೇಳಿದ್ಲು ಚಮೇಲಿಗೆ ಏನಂತ? ನೋಡಮ್ಮ, ಬೋಲು ಅವರ ಬಾಯಿಂದ ಒಂದು ಪಾರಿವಾಳ ಬಂತು. ಚಮೇಲಿ ಕೋ ವಿಶ್ವಾಸ नहीं हुआ, पूरा कबूतर. कबूतर तो इतना बड़ा पक्षी है, काया कैसे होगा. ಅಯ್ಯೋ, ಕಬೂತರ್ ಪಕ್ಷಿ ಬಹಳ ದೊಡ್ಡದಿರುತ್ತೆ, ಅದು ಹೇಗೆ ಕಾಯ ಕೈಸೋ, ಹೇಗೆ ಅದನ್ನು ತಿಂದ, ಹೇಗೆ ಅದು ಹೊರಗಡೆ ಬಂತು ಅಂತೇಳಿ ಚಮೇಲಿಗೆ ಅನುಮಾನ ಆಯಿತು. कुछ ही देर बाद किसी पड़ोसन ने सुना कि बोलू के मुँह से जुड़ के जुड़ कबूतर, कौवे, गौरैये, मुर्गे आदि निकल रहे हैं. ನೋಡಿ, ಆ ವಿಷಯ ಒಬ್ಬರ ಬಾಯಿಯಿಂದ ಒಬ್ಬರ ಬಾಯಿಗೆ ಹೋಗ್ತಾ ಹೋಗ್ತಾ ಏನಾಯಿತು, ಚಮೇಲಿ ಬಾಯಿಗೆ ಹೋಗೋದ್ರೊಳಗೆ ಅದು ಒಂದು ಪಾರಿವಾಳ ಆಯಿತು. ಚಮೇಲಿ ಅದನ್ನು ಕೇಳಿಸ್ಕೊಂಡು ಬೇರೆಯವರಿಗೆ ಏನು ಹೇಳ್ತಾ ಇದ್ದಾಳೆ ನೋಡಿ, ಎಷ್ಟೆಲ್ಲ ಪಕ್ಷಿಗಳು ಬಂದು ಹೊರಗಡೆ ಅಂತ ಚಮೇಲಿ ಊರಿಗೆ ಹೇಳ್ತಾ ಇದ್ದಾಳೆ. ಜೂಡ್ ಕಬೂತರ್, ಪಾರಿವಾಳ ಬಂತು. ಕೌವೆ, ಕಾಗೆ ಬಂತು. ಗೌರಯ್ಯ, ಗುಬ್ಬಚ್ಚಿ ಬಂತು. ಮುರ್ಗ ಮನೆ ಕ್ಯಾ ಹೇ, ಹುಂಜ ಅಂತೀವಲ್ವ, ಅದು ಕೂಡ ಬಂತು ಅಂಥೇಳಿ ಇಡೀ ಊರಿಗೆ ವಿಷಯ ತಲುಪ್ತು. गाँव में यहाँ तक खबर फैल गई. खबर मने समाचार, फैल ಅಂದರೆ ಹರಡೋದು. ಕೈ ಆಕರ್ ತಥಾ ರಂಗಕ್ಕೆ ಪಕ್ಷಿ. ನೋಡಿ, ಯಾವ್ಯಾವ ಥರದ ಪಕ್ಷಿಗಳೆಲ್ಲ ಇದಾವೆ ಅವೆಲ್ಲ ಬೋಲೂಜಿಯವರ ಬಾಯಿಂದ ಬಂತು ಅಂತೇಳಿ ವಿಷಯ ಪ್ರಸಾರ ಆಯಿತು. ವಿದೇಶೋं के पक्षी भी बोलू के मुँह से निकल रहे थे. ಅಷ್ಟೇ ಅಲ್ಲ, ವಿದೇಶಗಳ ಪಕ್ಷಿ ಕೂಡ ಬೋಲು ಅವರ ಮೂಗಿಂದ ಬಾಯಿಂದ ಬರ್ತಾ ಇದೆ ಅಂತೇಳಿ ವಿಷಯ ಹರಡ್ತು. और इन पक्षियों से ಆಕಾಶ ಭರ್ ಗಯಾ ಹೇ. ಅಯ್ಯೋ, ಇಷ್ಟು ಪಕ್ಷಿಗಳು ಬಂತು ಅಂದರೆ ಇಡೀ ಆಕಾಶನೇ ತುಂಬಿ ಹೋಗುತ್ತೆ. ರಾಯಿ ಕಾ ಪಹಡ್ ಬನ್ ಗಯಾ. ಪಕ್ಷಿಗಳದ್ದೇ ಒಂದು ಬೆಟ್ಟ ತಯಾರಿ ಮಾಡ್ಬೋದಲ್ವಾ. ಕಬೂತರ್, ಪಾರಿವಾಳ, ಕವ್ವ, ಕಾಗೆ, गौरैया, गुब्बच्ची, मुर्गा मने हुंजा. फोटो में देखा है बच्चों. यह चमत्कार देखने के लिए दूर दूर से लोग आने लगे. ನೋಡಿ, ಆ ಬೋಲುವರ ಮುಖದಿಂದ ಇವೆಲ್ಲ ಪಕ್ಷಿಗಳು ಬಾಯಿಂದ ಬರ್ತಾ ಇದ್ದಾವೆ ಅನ್ನೋ ವಿಚಾರ ಗೊತ್ತಾದ ತಕ್ಷಣ ಬೇರೆ ಬೇರೆ ಊರುಗಳಿಂದ ಜನರು ಬರ್ಲಿಕ್ಕೆ ಶುರು ಮಾಡಿದರು. दूर दूर से लोग आने लगे. बेचार बोलू भयभीत होकर किसी एक पेड़ पर छिपा गया था. ಬಹಳ ಬೇಜಾರಾಗ್ಬಿಟ್ಟು ನೋವಾಗಿ ಬೋಲು ಭಯದಿಂದ ಕಿಸಿ ಏಕ್ ಪೇಡ್ ಪರ್ ಚಿಪ್ ಗಯಾ ತಾ. ಒಂದು ಮರದ ಮೇಲೆ ಹತ್ತಿಬಿಟ್ಟು ಕೂತ್ಕೊಂಡ. ಥೋಡಿ ದೇರ್ ಬಾದ್ ಸಬ್ ಲೋಗೋನೆ ಉಸೆ ಢೂಂಢ್ ನಿಕ್ಲಾ. ಸ್ವಲ್ಪ ಸಮಯದ ನಂತರ ಇಡೀ ಊರಿನ ಜನರೆಲ್ಲರೂ ಕೂಡ ಬೋಲುನನ್ನು ಹುಡುಕ್ತಾ ಇದ್ದಾರೆ. ಉಸ್ಕಿ ಘಬರಾಹಟ್ ದೇಖ್ಕರ್ ಲೋಗೋಂ ಕೋ ಸಮಜ್ ಆಯಾ.
ನೋಡಿ, ಆ ಜನರಿಗೆ ಅರ್ಥ ಆಯಿತು, ಓಹೋ ಗಾಬರಿಯಿಂದ ಗಬರಹಟ್ ಮನೆ ಗಾಬರಿ ಆಗೋದು, ಆದ್ದರಿಂದ ಅವನು ಎಲ್ಲೋ ಹೋಗಿರ್ಬೋದು. ಆಯಾ ಕಿ ಕಿಸಿ ಬಿ ರಹಸ್ಯ ಕೋ ಬತಾನೆ ಸೆ ಪಹಲೆ 10 ಬಾರ್ ಸೋಚನಾ ಚಾಹಿಯೇ. ನೋಡಿ ಮಕ್ಕಳೇ, ಹಾಗಾಗಿ ನಾವು ಯಾರ ಹತ್ರನಾದರೂ ಏನಾದರೂ ಮಾತಾಡಬೇಕು, ಯಾವುದಾದ್ರೂ ವಿಷಯಗಳನ್ನು ನಾವು ಶೇರ್ ಮಾಡ್ಕೋಬೇಕು, ಹಂಚ್ಕೊಳ್ಬೇಕು ಅಂದರೆ ಗಮನ ಇಟ್ಟು ಮಾತಾಡಬೇಕು. ಯಾವ ವಿಷಯವನ್ನು ಯಾರ ಹತ್ರ ಹಂಚ್ಕೋಬೇಕು, ಯಾವ ವಿಷಯವನ್ನು ಯಾರ ಹತ್ರ ಹಂಚ್ಕೊಳ್ಬಾರ್ದು ಅನ್ನೋ ಒಂದು ಬುದ್ಧಿವಂತಿಕೆ ನಮಗೆ ಇರಬೇಕು. ಹಾಗಾಗಿ ಎಲ್ಲ ವಿಷಯಗಳನ್ನು ನಾವು ಶೇರ್ ಮಾಡೋದು ಒಳ್ಳೆಯದಲ್ಲ ಅನ್ನೋದು ಈ ಪಾಠದಿಂದ ನಮಗೆ ತಿಳಿದು ಬರ್ತಕ್ಕಂಥ ನೀತಿ. ಹಾಗಾದರೆ ಮಕ್ಕಳೇ, ನೀವೆಲ್ಲರೂ ಏನು ಮಾಡ್ತೀರಾ? ಎಲ್ಲ ವಿಷಯಗಳನ್ನು ಶೇರ್ ಮಾಡ್ಕೋಬಾರ್ದು, ಕೆಲವು ಮಾತ್ರ ಯಾವ ವಿಷಯಗಳನ್ನು ಹೇಳಬೇಕೋ ಅದು ಮಾತ್ರ ಹೇಳಬೇಕು. ಈ ಜನಗಳೆಲ್ಲ ಹೇಗಿರ್ತಾರಪ್ಪ ಅಂದರೆ, ಇಲಿ ಹೋಯ್ತು ಅಂದರೆ ಹುಲಿನೇ ಹೋಯ್ತು ಅನ್ನೋ ಒಂದು ಮಾತುಗಳು ಬರಲಿಕ್ಕೆ ಸಾಧ್ಯತೆ ಇದೆ. ಯಾವ ಸಂದರ್ಭದಲ್ಲಿ? ಒಬ್ಬರ ಬಾಯಿಂದ ಇನ್ನೊಬ್ಬರ ಬಾಯಿಗೆ ವಿಷಯಗಳು ಹರಿತಕ್ಕಂಥ ಸಮಯದಲ್ಲಿ ಅವರ ಆಲೋಚನೆ ದಾಟಿಗಳು ಬೇರೆಯಾದಾಗ ಆ ವಿಷಯಗಳು ವಿಷಯಾಂತರ ಆಗಿ ಅಲ್ಲಿ ಅನಾಹುತಗಳಾಗ್ತಕ್ಕಂಥ ಸಮಯ ಬರುತ್ತೆ. ನೋಡಿ, ಇಲ್ಲಿ ಏನಾಯಿತು, ಪಾಪ ಬೋಲು ಆರಾಮಾಗಿ ಇದ್ದರು. ಅವ್ರಿಗೆ ಶೀತ ಆದ ಕಾರಣ ಹಾಲಿಂದ ರೆಕ್ಕೆ ಬಂತು ಅನ್ನೋದನ್ನು ತನ್ನ ಹೆಂಡತಿಗೆ ಹೇಳಿ, ಹೆಂಡತಿ ಇನ್ನೊಬ್ರಿಗೆ ಹೇಳಿ, ಅವ್ರು ಮತ್ತೆ ಹೇಳಿ, ಆ ಇಡೀ ಪಕ್ಷಿಗಳೇ ಆ ಬೋಲವರ ಬಾಯಿಂದ ಬರ್ತಾ ಇದೆ ಅನ್ನೋ ಒಂದು ವಿಚಾರ ಇಡೀ ಗ್ರಾಮಕ್ಕೆ ಹರಡಿ ಪಾಪ ಅವಮಾನ ಪಡ್ತಕ್ಕಂಥ ಪರಿಸ್ಥಿತಿ ಬೋಲುಗೆ ಬಂತು. ಅಂಥ ಪರಿಸ್ಥಿತಿ ಯಾವುದೇ ಕಾರಣಕ್ಕೂ ನಮಗೆ ಯಾರಿಗೂ ಬರಬಾರ್ದು ಅನ್ನೋ ಕಾರಣಕ್ಕೆ ನಿಮಗೆ ಒಂದು ಮಜಾ ಬರ್ತಕ್ಕಂಥ ಒಂದು ಪಾಠವನ್ನು ಇಟ್ಟಿದ್ದಾರೆ. ಯಾರು? ಅದು ಲೋಕಕಥಾ ಅನ್ನೋ ಒಂದು ಪಾಠ ಇಟ್ಬಿಟ್ಟು ನಿಮಗೆ ಒಂದು ಸಂದೇಶವನ್ನು ತಿಳಿಸಿದ್ದಾರೆ. जो आगे देखिए, प्रश्नोत्तर। एक दिन बोलू क्या कर रहा था? एक दिन शाम को बोलू आंगन में बैठकर दूध पी रहा था। दूसरा है, दूध कहाँ फैल गया? दूध जमीन पर फैल गया। तीसरा जो है ना, दूध में उसको क्या दिखाई दिए? दूध में उसको 2 पंख दिखाई दिए। हीरा किसे ना पचा पाई? बोलू ने दूध में पंख की बात बता दी। हरी हीरा इस बात को पचा ना पाई। चंपा ने किसको देखते ही सारी बातें उगली दी? चंपा ने अपनी सहेली चमेली को देखते ही उसने सारी बात उगली दी। चमेली ने चंपा से क्या कहा? चमेली ने चंपा से पूरा कबूतर, कबूतर तो इतना बड़ा पक्षी है, काया कैसे होगा? कहा। दूर दूर से लोग क्यों आने लगे? यह चमत्कार देखने के लिए दूर दूर से लोग आने लगे। बेचार बोलू ने भयभीत होकर क्या किया? बेचार बोलू ने भयभीत होकर किसी एक पेड़ पर छिप गया था। 2-3 वाक्य में उत्तर लिखिए। पहला जो, बोलू क्यों घबराया गया? एक दिन शाम को बोलू आंगन में बैठकर दूध पी रहा था। उसे खांसी आई, दूध का लोटा लुढ़क गया तथा थोड़ा सा दूध मुंह से निकलकर जमीन पर फैल गया। फैले दूध में उसको 2 पंख दिखाई दिए। वह घबराया गया। हीरा ने चंपा से क्या कहा? हीरा ने चंपा से कहा, ये एक राजा की बात है। जानती हो आज क्या हुआ हो? आज क्या हुआ? उनके मुंह से कबूतर के पंख निकले। बहुत सारे, मुझे चिंता हो रही है, पर किसी से मत कहना। तीसरा प्रश्न है, चमेली ने चंपा ने बोलू के बारे में क्या कहा? चंपा ने चमेली से कहा कि आज बोलू जी को खांसी आई और उनके मुंह से एक पूरा कबूतर निकला। कहने से पहले उसने चमेली से वादा करवा लिया कि वह किसी से यह बात नहीं कहेगी।
शाम तक गांव में कौन सी खबर फैल गई? शाम तक गांव में खबर फैल गई कि बोलू के मुँह से झुंड के झुंड कबूतर, कौवे, गोरैये, मुर्गे, यहाँ तक कि कई आकर के रंगीन पक्षी, विदेशों के पक्षी भी निकल रहे हैं और इन पक्षियों से आकाश भर गया है। विलोम शब्द: जमीन, आसमान, जाना, आना, बहुत, कम, विश्वास, अविश्वास, बड़ा, छोटा, गांव, शहर, विदेश, देश। अन्य वचन रूप: दिन, दिन, पंख, पंख, घर, घर, पेट, पेट, लोग, लोग, कबूतर, कबूतर, पक्षी, पक्षियाँ, पेड़, पेड़, गांव, गांव। उदाहरण: कौवा, कौवे, कौवा, कौवे, गोरैया, गौरैये, मुर्गा, मुर्गे, बेचारा, बेचाराये, वादा, वादे। फिफ्थ मेन, रिक्त स्थान की पूर्ति कीजिए। बोलू ने अपनी पत्नी डैश से कहा, हीरा से कहा। बोलू ने डैश में पंख की बात बता दी। बोलू ने दूध में पंख की बात बता दी। तीसरा, हीरा का पेट डैश लगा, हीरा का पेट फूलने लगा। लोग बात का डैश बना देंगे, लोग बात का बतगंड बना देंगे। चंपा ने अपनी सहेली डैश से सारी बता उगली दी। चंपा ने अपनी सहेली चमेली से सारी बात उगली दी। गांव में खबर फैल गई कि पक्षियों से डैश भर गया। गांव में खबर फैल गई कि पक्षियों से आकाश भर गया। सिक्स्थ में जो है, इन पक्षियों के नाम कन्नड़ अथवा अंग्रेजी में लिखिए। कबूतर, पारिवाड़ा, पिजन, तोता, गिಳಿ, प्यारोट, मैना, 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 कौवा, कागे, क्रा, बाज, ಗಿಡ್ಗ, ಹ್ಯಾವ್, ಗಿದ್ದ, ರಣಹದ್ದು, ವೋಲ್ಟರ್, ಗೊರಯ್ಯ, ಗುಬ್ಬಚ್ಚಿ, ಸ್ಪ್ಯಾರೋ, ಬಗುಲ, ನೀರು ಹಕ್ಕಿ, ವ್ಯಾಡಿಂಗ್ ಬರ್ಡ್, मुर्गा, पुंज, hen, चमकदड़, बावली, फ्लिटर, म्यूसस। तो आगे देखिए, इन वाक्यों में छिपे पक्षियों का नाम ढूंढकर लिखिए। उदाहरण: अब तो ताज़ा फल खा लो, अब तो ताज़ा फल खा लो, तोता। तुमको यह हंका जाना होगा, कोयल। जब गुलाब देखती है तब खुशी होती है, बगुला। तुम मृगालय में घूमो, रमेश, मोर। निवास स्थानों को जानिए। आदमी, घर, ಮಕಾನ್. ನೋಡಿ, ಮನುಷ್ಯ ಎಲ್ಲಿ ವಾಸಿಸ್ತಾನೆ ಅಂದರೆ ಮನೆಯಲ್ಲಿ ಮತ್ತು ಮಹಲ್ಗಳಲ್ಲಿ ವಾಸವನ್ನು ಮಾಡ್ತಾನೆ. ಹಾಗೆ ಪಕ್ಷಿ, ಗೋನ್ಸ್ಲಾ, ಪಕ್ಷಿಗಳು ಎಲ್ಲಿ ವಾಸ ಮಾಡುತ್ತೆ? ಗೂಡುಗಳಲ್ಲಿ ವಾಸವನ್ನು ಮಾಡುತ್ತೆ. ಬಕ್ರಿ, ಬಾಡ್ ಅಂದರೆ ಅದು ಒಂದು ರೂಮಲ್ಲಿ, ಕೋಣೆಯಲ್ಲಿ ಕುರಿಯನ್ನು ಕಟ್ತಕ್ಕಂಥ ಜಾಗದು. ಗೋಡ, ಅಸ್ತಬಲ್, ಗುಡ್ಸಾಲ ಅಂದರೆ ಕುದುರೆಯನ್ನು ಕಟ್ಟಿರ್ತಕ್ಕಂಥ ಒಂದು ಗೋಶಾಲೆಯಲ್ಲಿ ಅವು ವಾಸವಾಗಿರ್ತವೆ. ಚೂಹ, ಬಿಲ್, ಇಲ್ಲಿ ಎಲ್ಲಿರ್ತವೆ? ಬಿಲದಲ್ಲಿರ್ತವೆ. ಸಾಂಪು, ಬಾಂಬಿ ಅಂದರೆ ಹುತ್ತದಲ್ಲಿ ವಾಸವನ್ನು ಮಾಡುತ್ತೆ. ಸಿಂಹ, ಗುಫಾ, ಗುಫಾ ಮನೆ, ಗುಹೆ, ಸಿಂಹಗಳು ಗುಹೆಯಲ್ಲಿ ವಾಸವನ್ನು ಮಾಡುತ್ತೆ. ಮಕ್ಕಳೇ, ನಿಮಗೆಲ್ರಿಗೂ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಮಿರ್ಚ್ ಮಸಾಲ ಲೆಸನ್ನು. ಹಾಗಾದರೆ ನೋಡಿ ಮಕ್ಕಳೇ, ಈ ಪಾಠದಿಂದ ನಾವೆಲ್ಲ ಒಂದು ಕಿವಿ ಮಾತು ತಿಳ್ಕೋಬೇಕು. ಏನಂದರೆ, ಒಂದು ವಿಷಯ ಬೇರೆಯವರ ಕಿವಿಗೆ ಹೋಗೋದ್ರೊಳಗೆ ಅದು ಬೇರೆ ಬೇರೆ ಅರ್ಥಗಳನ್ನು ಪಡೆಯುತ್ತೆ. ಹಾಗಾಗಿ ನಾವು ವಿಷಯವನ್ನು ಯಾರಿಗೆ ಹೇಗೆ ಹೇಳಬೇಕು ಅನ್ನೋದು ನಮ್ಮ ಮನಸ್ಸಲ್ಲಿ ಗೊತ್ತಿರಬೇಕು. ನಮಸ್ಕಾರ.